ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 13 ಮಾರ್ಚ್ 2024. ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಹಾಗೆ ಇವತ್ತು ಸುಮಾರು ಪಾಯಿಂಟ್ಸ್, ಒಂದು 300 ಪಾಯಿಂಟ್ಸ್ ಮೇಲೆ ಇಳಿಕೆ ಆಗಿದೆ. ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಕುಸಿತ ಕಾಣೋದಕ್ಕೆ ಕಾರಣಗಳೇನು, ಆಮೇಲೆ ಒಂದು 90,000 ಕೋಟಿ ಅಡಾನಿ ಗ್ರೂಪ್ನಲ್ಲಿ ಒಂದು 90,000 ಕೋಟಿ ಅಷ್ಟು ಇವತ್ತು ಒಂದು ಏನು ಮಾರ್ಕೆಟ್ ಕ್ಯಾಪಲ್ಲಿ ಇಳಿಕೆ ಆಗಿದೆ. ಒಂದು 15 ಲಕ್ಷ ಕೋಟಿ ಹೆಚ್ಚು ಕಡಿಮೆ ಮಾರ್ಕೆಟ್ ಕ್ಯಾಪ್ ಕಂಪ್ನಿ ನಿನ್ನೆ ತನಕ ಇದು. ಇದರಲ್ಲಿ ಸುಮಾರು ಹತ್ತತ್ರ ಒಂದು 90,000 ಕೋಟಿ ಇದಕ್ಕೆ ಇವತ್ತು ಮಾರ್ಕೆಟ್ ಕ್ಯಾಪ್ ಇದರಲ್ಲಿ ಇಳಿಕೆ ಆಗಿದೆ, ಕಡಿಮೆ ಆಗಿದೆ ಅಥವಾ ಲಾಸೆ ಅಂತಲೇ ಹೇಳ್ಬೋದು. ಅದೇ ರೀತಿ ಟಾಟಾ ಶೇರ್ಸ್ನಲ್ಲಿ ಇವತ್ತು ಇಳಿಕೆ ಆಗಿದೆ. ಇದನ್ನೆಲ್ಲ ನಾವು ಚರ್ಚೆ ಮಾಡೋಣ, ಬನ್ನಿ ನೋಡೋಣ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 21,997.70 ಕ್ಲೋಸ್ ಆಗಿದೆ. ಇದನ್ನು ಒಂದು ಕುಸಿತನೇ ಅನ್ಬೋದು. ಯಾಕೆ ಅಂದರೆ ಸುಮಾರು 338 ಪಾಯಿಂಟ್ಸ್ ಅಷ್ಟು ಇವತ್ತು ಇಳಿಕೆ ಆಗಿದೆ. ಹೆಚ್ಚು ಕಡಿಮೆ 1.51% ಅಷ್ಟು ಇವತ್ತು ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಇದರಲ್ಲೂ ಅಷ್ಟೇ ಸುಮಾರು 906 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 72,761.89 ಇದು ಕ್ಲೋಸ್ ಆಯಿತು. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂದರೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಒಂದು ರಿಲಯನ್ಸ್ ಇಂಡಸ್ಟ್ರೀಸಿಂದ ಡಿಮರ್ಜರ್ ಆಗಿ ಹೋದ ವರ್ಷ ಡಿಮರ್ಜರ್ ಹೆಚ್ಚು ಕಡಿಮೆ 2023 ಜೂನ್ ಆಗಸ್ಟ್ನಲ್ಲಿ ಏನೋ ಡಿಮರ್ಜರ್ ಆಗಿದ್ದು. ಇದರಲ್ಲೂ ಅಷ್ಟೇ ಸುಮಾರು ಹತ್ತತ್ರ 9.30% ಅಷ್ಟು ಇಳಿಕೆ ಆಗಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ₹33.65 ಅಷ್ಟು ಇಳಿಕೆ ಆಗಿದೆ, ಇದೊಂದು ಟ್ರೆಂಡಿಂಗ್ ಶೇರ್. ಹಾಗೆ ಟಾಟಾ ಮೋಟರ್ಸ್ನಲ್ಲಿ ಸುಮಾರು ₹43.30 ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ. ಟಾಟಾ ಪವರ್ನಲ್ಲಿ ₹24 ಅಷ್ಟು ಇಳಿಕೆ ಆಗಿದೆ. ಟಾಟಾ ಸ್ಟೀಲ್ಸ್ನಲ್ಲಿ ಮತ್ತೆ ಇಳಿಕೆ ಆಗಿದೆ, ಹತ್ತತ್ರ ಒಂದು 6% ಅಷ್ಟು ಇಳಿಕೆ ಆಗಿದೆ. ಹಾಗೆ ಸುಜ್ಲಾನ್ ಎನರ್ಜಿನಲ್ಲಿ ಸುಮಾರು ಒಂದು 5% ಅಷ್ಟು ಇವತ್ತು ಇಳಿಕೆ ಆಗಿದೆ. ಇವತ್ತು ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹37.35. ಅದೇ ರೀತಿ ಇವತ್ತು ಯಾವೆಲ್ಲ ಶೇರ್ಸ್ಗಳಲ್ಲಿ ನಿಫ್ಟಿ 50ನಲ್ಲಿ ಇವತ್ತು ಏರಿಕೆ ಆಗಿದೆ ಅಂದರೆ ಕೆಲವಾರು ಕಂಪ್ನಿಗಳಲ್ಲೇ ಏರಿಕೆ ಆಗಿರೋದು. ಅದು ಬಿಟ್ಟರೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಕಂಪ್ನಿಗಳಲ್ಲೂ ಇವತ್ತು ಇಳಿಕೆನೇ ಆಗಿರೋದು ಶೇರ್ಸ್ನಲ್ಲಿ. ITCನಲ್ಲಿ ನೋಡೋದಾದರೆ ಪ್ರತಿಯೊಂದು ಶೇರ್ಸ್ನಲ್ಲಿ ಸುಮಾರು ₹18 ಅಷ್ಟು ಏರಿಕೆ ಆಗಿದೆ. ಹಾಗೆ ICICI ಬ್ಯಾಂಕ್ನಲ್ಲಿ ಸುಮಾರು ₹7.10 ಅಷ್ಟು ಏರಿಕೆ ಆಗಿದೆ. ಕೋಟಕ್ ಬ್ಯಾಂಕ್ನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ₹9.20 ಅಷ್ಟು ಏರಿಕೆ ಆಗಿದೆ. ಹಾಗೆ ಸಿಪ್ಲಾನಲ್ಲಿ ₹5.50 ಅಷ್ಟು ಏರಿಕೆ ಆಗಿದೆ. ಬಜಾಜ್ ಫೈನಾನ್ಸ್ನಲ್ಲಿ ಒಂದು ₹20 ಅಷ್ಟು ಏರಿಕೆ ಆಗಿದೆ. HDFC ಬ್ಯಾಂಕ್ನಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತತ್ರ ₹1 ಅಷ್ಟು ಏರಿಕೆ ಆಗಿದೆ ಅನ್ಬೋದು. ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿಲಿ ಸುಮಾರು ₹1.65 ಏರಿಕೆ ಇದೆ. ಹಾಗೆ ಇವತ್ತು ಲಾಸ್ ಆಗಿರೋ ಕಂಪ್ನಿಗಳು ಅಂದರೆ ಆಲ್ಮೋಸ್ಟ್ ಕೆಲವು ಕಂಪ್ನಿಗಳು ಬಿಟ್ಟರೆ ಇನ್ನೆಲ್ಲನೂ ಲಾಸೇ ಆಗಿರೋದು, ಇವತ್ತು ಇಳಿಕೆನೇ ಆಗಿರೋದು ಶೇರ್ಸ್ ವ್ಯಾಲ್ಯೂಗಳಲ್ಲಿ ನೋಡ್ಬೋದು. ಪವರ್ ಗ್ರಿಡ್ಡು, ಕೋಲ್ ಇಂಡಿಯಾ, ಅಡಾನಿ ಪೋರ್ಟ್ಸು, ಅಡಾನಿ ಎಂಟರ್ಪ್ರೈಸಸ್, NTPC, ಟಾಟಾ ಸ್ಟೀಲು, ONGC ಈ ಎಲ್ಲ ದೊಡ್ಡ ಕಂಪ್ನಿಗಳಲ್ಲೂ ಇವತ್ತು ಇಳಿಕೆ ಆಗಿದೆ. ಹಾಗೆ IPO ನೋಡೋದಾದರೆ ಪ್ರಥಮ್ EPC ಪ್ರಾಜೆಕ್ಟ್ಸ್ನೇ ಇದ್ರ ಬಗ್ಗೆ ಹೇಳಿದ್ವಿ. ಇದರಲ್ಲಿ ಇವತ್ತು ಕ್ಲೋಸ್ ಆಗುತ್ತೆ ಅಂತ. ಇವತ್ತು 13 ಇವತ್ತು ಕ್ಲೋಸ್ ಆಗಿದೆ. ಇದು ಗ್ಯಾಸ್ ಪೈಪ್ಲೈನ್ ಹಾಕೋದು. ಹಾಗೆ ಪಾಪ್ಯುಲರ್ ವೆಹಿಕಲ್ಸ್ ಆ್ಯಂಡ್ ಸರ್ವಿಸ್ ಲಿಮಿಟೆಡ್ ಇದು ನಾಳೆ ತನಕ ಇರುತ್ತೆ. ಸಿಗ್ನೋರಿಯಾ ಕ್ರಿಯೇಷನ್ಸ್ ಲಿಮಿಟೆಡ್ ಇದು ನಾಳೆ ತನಕ ಇರುತ್ತೆ IPO. ಪಾಪ್ಯುಲರ್ ವೆಹಿಕಲ್ಸ್ ಡೀಲರ್ಶಿಪ್ಸು, ಕಾರ್ದು ಡೀಲರ್ಶಿಪ್ಸು ಮತ್ತು ಸರ್ವಿಸಸ್ ಕಂಪನಿ. ಹಾಗೆ ಸಿಗ್ನೋರಿಯಾ ಕ್ರಿಯೇಷನ್ಸ್ ಇದೊಂದು ಗಾರ್ಮೆಂಟ್ಸ್ ಕಂಪ್ನಿ. ಹಾಗೆ ಬನ್ನಿ ಇವಾಗ ಚರ್ಚೆ ಮಾಡೋಣ. ಈಗ ಟಾಟಾ ಸನ್ಸ್ IPO ಬಗ್ಗೆ ನಾವು ಮಾತಾಡಿದ್ವಿ. ಇದು ಬರುತ್ತೋ ಬರಲ್ಲೋ ಅನ್ನೋ ಒಂದು ಕನ್ಫರ್ಮೇಷನ್ ಇಲ್ಲ. ಆಗಿಂದ ಸುಮಾರು ಟಾಟಾ ಕಂಪ್ನಿಗಳಲ್ಲಿ ಇಳಿಕೆ ಆಗಿದೆ. ಅದೇ ರೀತಿ ಇವತ್ತೂ ಇದರಲ್ಲಿ ಇಳಿಕೆ ಆಗಿದೆ. ಇದ್ರ ಬಗ್ಗೆ ಮೊನ್ನೆ ಮಾತಾಡಿದ್ದೀವಿ. ಯಾವ ಥರ ಇದು IPOಗೆ ಬರೋದನ್ನ ಇದು ತಡೆಯೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಆ ವಿಡಿಯೋನ ನೀವು ನೋಡ್ಬೋದು. ಅದೇ ರೀತಿ ನೋಡೋದಾದರೆ ಇವತ್ತು ಅಡಾನಿ ಗ್ರೂಪ್ನಲ್ಲಿ ತುಂಬ ಇಳಿಕೆ ಆಗಿದೆ. ಸುಮಾರು ನಿನ್ನೆ ತನಕ ಹೆಚ್ಚು ಕಡಿಮೆ ಇದು 15.85 ಲಕ್ಷ ಕೋಟಿಯಷ್ಟು ಬೆಲೆ ಬಾಳುವ ಕಂಪ್ನಿ ಆಗಿತ್ತು, ಮಾರ್ಕೆಟ್ ಕ್ಯಾಪ್ ಕಂಪ್ನಿ ಆಗಿತ್ತು. ಇವತ್ತು ನೋಡೋದಾದರೆ ಸುಮಾರು 90,000 ಕೋಟಿ ಇದಕ್ಕೆ ಹೆಚ್ಚು ಕಡಿಮೆ ಮಾರ್ಕೆಟ್ ಕ್ಯಾಪ್ ಇಳಿಕೆ ಆಗಿದೆ. ಅಂದರೆ ಇದು 90,000 ಕೋಟಿ ಒಂದು ಲಾಸೇ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಓವರಾಲ್ ಆಗಿ ಶೇರ್ ಮಾರ್ಕೆಟ್ ಇವತ್ತು ಇಳಿಕೆ ಆಗಿದೆ. ಯಾಕೆ ಶೇರ್ ಮಾರ್ಕೆಟ್ ಇಳಿಕೆ ಆಗಿದೆ ಅಂತ ಹೇಳಿದ್ರೆ ಅಮೆರಿಕನ್ ಶೇರ್ ಮಾರ್ಕೆಟ್ US ಫೆಡ್ರಲ್ ರಿಸರ್ವ್ ಏನಾಗಿದೆ ಒಂದು ರೇಟ್ ಕಟ್ಸ್, ರ್ಯಾಪೋ ರೇಟ್ ಅಂತ ಏನು ಹೇಳ್ತೀವಿ, ರೆಪೋ ರೇಟ್, ಅದನ್ನು ಇದ್ರ ಬಗ್ಗೆ ಮೀಟಿಂಗು ಅಥವಾ ಇದು ಕಟ್ ಮಾಡೋದು ಫೆಡ್ರಲ್ ರೇಟ್ ಕಟ್ಸ್ನ ಪೋಸ್ಟ್ಪೋನ್ ಮಾಡಿಲ್ಲ ಇದುವರೆಗೂ. ಇವು ಮಾರ್ಚಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು, ಆದರೂ ಮಾಡಿಲ್ಲ. ಹಾಗಾಗಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಏನಿದೆ ನಮ್ಮ ಶೇರ್ ಮಾರ್ಕೆಟಿಗೆ ಕಡಿಮೆ ಆಗೋ ಚಾನ್ಸಸ್ ಇದೆ, ಕಡಿಮೆನೂ ಆಗಿದೆ. ಅದೊಂದು ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ. ಅದೇ ರೀತಿ ಮಾರ್ಕೆಟಲ್ಲಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಂತ ಹೇಳಿದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ. ಅದು ಒಂದು ಬಬಲ್ ಝೋನೇ ಕ್ರಿಯೇಟ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗಿದೆ. ಆಮೇಲೆ ನವಂಬರಿಂದ ನಮ್ಮ ಶೇರ್ ಮಾರ್ಕೆಟು ಒಂದು ರ್ಯಾಲಿನೇ ನಡೆಸಿದೆ. ಇವಾಗ ಅದು ಸೆಲ್ಲಿಂಗ್ಸ್ ಪ್ರೆಷರ್ ಜಾಸ್ತಿಯಾಗಿ ನಮ್ಮ ಶೇರ್ ಮಾರ್ಕೆಟ್ ಇಳಿಯೋಕ್ಕೆ ಕಾರಣ ಅಂತಾರೆ. ಮತ್ತು ಮೇನ್ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪು ಓವರ್ ವ್ಯಾಲ್ಯೂಯೇಷನ್ಸ್ಗಳಾಗಿದೆ. ಅದ್ರ ಬೆಲೆ ಬಾಳೋಕ್ಕಿಂತ ಅತಿ ಹೆಚ್ಚು ಒಂದು ಬೆಲೆಗಳಲ್ಲಿ ಇದು ಟ್ರೇಡಿಂಗ್ ಮಾಡ್ತಾ ಇರೋದು ಒಂದು ಕಾರಣ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಇನ್ವೆಸ್ಟರ್ಸ್ ಇವತ್ತು ಹೆಚ್ಚು ಕಡಿಮೆ ಇನ್ವೆಸ್ಟ್ಮೆಂಟ್ ಏನು
ಮಾಡಿದ್ರಲ್ಲ ಅವರು ಹೆಚ್ಚು ಕಡಿಮೆ ನಮ್ಮ ಓವರಾಲ್ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ 13.5 ಲಕ್ಷ ಕೋಟಿಯಷ್ಟು ಇವತ್ತು ಒಂದು ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಈ ಎಷ್ಟು ಕಾರಣಗಳಿಂದ ನಮ್ಮ ಶೇರ್ ಮಾರ್ಕೆಟ್ ಬಿದ್ದಿದೆ. ಹಾಗೆ ಟಾಟಾ ಅಂತ ಒಂದು ದೊಡ್ಡ ಲಾರ್ಜ್ ಕಂಪ್ನಿ, ಅದರಲ್ಲೂ ಒಂದು ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗಿದೆ, ಅದರಲ್ಲೂ ಲಾಸ್ ಆಗ್ತಾ ಇದೆ. ಹಾಗೆ ಅಡಾನಿ ಪವರ್ಸ್ ನೋಡೋದಾದರೆ ಅದರಲ್ಲೂ ಮಾರ್ಕೆಟ್ ಕ್ಯಾಪಿಟಲ್ ಒಂದು 90,000 ಕೋಟಿಯಷ್ಟು ಇಳಿಕೆ ಇದೆ. ಇದೆಲ್ಲ ಕಾರಣಗಳಿಂದ ಇಳಿಕೆ ಆಗಿರೋ ಚಾನ್ಸಸ್ಸು ಇದೆ. ಹಾಗೆ ಡ್ರೋನ್ ಆಚಾರ್ಯ ಏರಿಯಲ್ ಇನೋವೇಷನ್ಸ್ ಲಿಮಿಟೆಡ್ ಅಂತ ಇದೆ. ಈ ಕಂಪ್ನಿಗೆ ಅಡಾನಿ ಗ್ರೂಪ್ಸಿಂದ ಕೆಲವು ಆರ್ಡರ್ ಸಿಕ್ಕಿದೆ ಡ್ರೋನು. ಹಾಗೆ ಅಡಾನಿ ಗ್ರೂಪ್ಸ್ ಡಿಫೆನ್ಸ್ ರಿಲೇಟೆಡ್ ಡ್ರೋನ್ಸ್ ಇದ್ರ ಬಗ್ಗೆನೂ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಂತ ಹೇಳಿದ್ರಲ್ಲ, ಅದೇ ರೀತಿ ಇದು ಆರ್ಡರ್ಸ್ ಸಿಗಿದೆ ಡ್ರೋನ್ ಆಚಾರ್ಯ ಏರಿಯಲ್ಸ್ ಇನೋವೇಷನ್ಸ್ ಲಿಮಿಟೆಡಿಗೆ ಅಡಾನಿ ಗ್ರೂಪಿಂದ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.